ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ತುಂಬ ಚೆನ್ನಾಗಿದೆ. ಮೊದಲು ಕೂಡ ಹಾಕಿದ್ದೀನಿ ಅದೇ ರಂಗೋಲಿ. ನನಗೆ ಈ ರಂಗೋಲಿ ತುಂಬ ಇಷ್ಟ, ಅದೇ ರಂಗೋಲಿ ರಿಪೀಟ್ ಮಾಡಿದ್ದೀನಿ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ.
ಸೊ ಈಗ ನಾನು ಸಂಜೆ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇವತ್ತು ನಾನು ಬೀನ್ಸ್ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಹೆಸರುಬೇಳೆ ಹಾಕಿ ಕೂಟ್ ರೀತಿ ಮಾಡ್ತಾಯಿದ್ದೀನಿ, ಅಥವಾ ತವೆ ಅಂತ ಕೂಡ ಹೇಳ್ಬೋದು. ಸೊ ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ. ಸೊ ಕ್ಯಾರೆಟು ನಾನು ಯಾವಾಗೂ ಹೇಳ್ದಂಗೆ ಜಾಸ್ತಿ ಬಳಸ್ತೀನಿ, ಯಾಕಂದರೆ ಕ್ಯಾರೆಟು ನಾವು ಯೂಶ್ವಲಿ ಸ್ಟೋರ್ ಮಾಡ್ಕೋತೀವಿ ಜ್ಯೂಸ್ ಮಾಡೋದಕ್ಕೆಲ್ಲ. ಸೊ ಡಿಟಾಕ್ಸ್ ಡ್ರಿಂಕ್ ಮಾಡೋದಕ್ಕೆ ನಾನು ಕ್ಯಾರೆಟ್ ಎಲ್ಲ ಜಾಸ್ತಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಇವತ್ತು ಕ್ಯಾರೆಟ್ನೇ ಜಾಸ್ತಿ ಹಾಕ್ತಾ ಇರೋದು. ಸೊ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ, ಯಾಕಂದರೆ ಕ್ಯಾರೆಟ್ ಜಾಸ್ತಿ ಹಾಕ್ತಾ ಇರೋದ್ರಿಂದ ಸ್ವೀಟ್ನೆಸ್ ಬರುತ್ತೆ ಅಂತ ಹಸಿಮೆಣಸಿನ್ಕಾಯಿ ಹಾಕಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಈರುಳ್ಳಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಸೊ ದಿನ ಏನು ತರಕಾರಿ ಹಾಕಿ ಮಾಡೋಣ ಅನ್ನೋದೇ ಒಂದು ಟೆನ್ಷನ್ ಆಗಿಬಿಡುತ್ತೆ. ನಾನು ಲಾಸ್ಟ್ ಟೈಮ್ ಜೆಪ್ಟೋಲ್ ತರಿಸಿದೆ ನೋಡಿ ಬೀನ್ಸು, ಅದು ಸ್ವಲ್ಪ ಇತ್ತು, ಕ್ಯಾರೆಟು ಮೊದಲೇ ಸ್ವಲ್ಪ ಇತ್ತು, ಹಾಗಾಗಿ ಎರಡೂ ಹಾಕಿ ಕೂಟ್ ರೀತಿ ಮಾಡೋಣ ಅಂತ. ಸೊ ಮೊದಲು ಕೂಡ ಈ ರೆಸಿಪಿ ಶೇರ್ ಮಾಡಿದ್ದೀನಿ, ಸೊ ಮತ್ತೊಂದು ಸರ್ತಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಸೊ ಅರಿಶಿನ ಪುಡಿ ಹಾಕಿದ ಮೇಲೆ ಈಗ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಒಂಚೂರು ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಬಾಡಿಸ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಸೊ ಇವಾಗ ನೋಡಿ ಚೆನ್ನಾಗಿ ಬಾಡ್ತಾಯಿದೆ. ನಾನು ಲಾಸ್ಟ್ ಟೈಮ್ ಜೆಪ್ಟೋಲ್ಲಿ ಒಂದು 1/4 kg ಅಷ್ಟೇ ಬೀನ್ಸ್ ತರಿಸಿದ್ದೆ, ಕ್ಯಾರೆಟು ಜಾಸ್ತಿ ಇತ್ತು. ಸೊ 1/4 kg ಬೀನ್ಸ್ ಎಷ್ಟಿತ್ತು ನೋಡಿ ಅಷ್ಟನ್ನ ಹಾಕಿದ್ದೀನಿ. ಕ್ಯಾರೆಟ್ ಜಾಸ್ತಿ ಇದ್ದಿದ್ದರಿಂದ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಸೊ ಯೂಶ್ವಲಿ ಕ್ಯಾರೆಟ್ ನಮ್ಮ ಮನೇಲಿ ಸ್ಟಾಕ್ ಇರುತ್ತೆ, ಕ್ಯಾರೆಟು ಬೀಟ್ರೂಟು ಅದೆಲ್ಲ ಸ್ಟಾಕ್ ಇರುತ್ತೆ. ಸೊ ನಾನು ಯೂಶ್ವಲಿ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ. ಸೊ ಅದನ್ನು ಕೂಡ ಒಂದು ದಿವಸ ಶೇರ್ ಮಾಡ್ತೀನಿ. ಈಗ ಬೀನ್ಸು ಕ್ಯಾರೆಟ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಉಪ್ಪು ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ. ಸೊ ಎಲ್ಲ ಲೇಡೀಸ್ಗೂ ಮನೆಯಲ್ಲಿ ಇದು ಒಂದು ಟೆನ್ಷನು, ಯಾವಾಗೂ ಏನು ಅಡುಗೆ ಮಾಡೋದು ಅಂತಲೇ. ಸೊ ಸಿಂಪಲಾಗಿ ಏನಾದರೂ ಮಾಡೋಣ ಅಂತಂದರೆ ಮನೇಲಿರೋರು ತಿನ್ನಲ್ಲ, ಹಾಗಾಗಿ ಟೇಸ್ಟಿಯಾಗಿರೋದೇ ಮಾಡಬೇಕು. ಸೊ ತರಕಾರಿ ಇಲ್ಲದೆ ಮಾಡೋಣ ಅಂದರೆ ಬರೀ ಬೇಳೆ ಸಾರು ಅಂಥದ್ದೇ ಮಾಡಬೇಕು. ಬ್ರೇಕ್ಫಾಸ್ಟ್ ಅಂತೂ ಇನ್ನೊಂದು ಬೇರೆ ಕತೆ ಬಿಡಿ, ಡೈಲಿ ಏನು ಮಾಡೋದು ಅಂತ ಅದು ಕೂಡ ಗೊತ್ತಾಗಲ್ಲ. ಇವಾಗ ನೋಡಿ ಕ್ಯಾರೆಟು ಬೀನ್ಸ್ ಎಲ್ಲ ಹಾಕಿದ ಮೇಲೆ ಒಂಚೂರು ನೀರು ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇದು ಕುದಿಬೇಕು ನೋಡಿ, ಇದು ಅರ್ಧ ಆಗಿದೆ ಇವಾಗ. ಸೊ ಇವಾಗ ಮತ್ತೆ ನಾನು ಮಿಕ್ಸ್ ಮಾಡ್ಕೊತೀನಿ. ಹೆಸರುಬೇಳೆನ ನಾನು ಮೊದಲೇ ಬೇಯಿಸಿಟ್ಕೊಂಡಿದ್ದೆ, ಬರೀ ಹೆಸರುಬೇಳೆ ಮಾತ್ರನೇ. ಹೆಸರುಬೇಳೆನ ಜಾಸ್ತಿ ವಿಸಿಲ್ ಕೊಟ್ಟು ಪೂರ್ತಿ ಸ್ಮ್ಯಾಶ್ ಆಗೋ ರೀತಿ ಇದನ್ನು ಬೇಯಿಸ್ಕೋಬೇಕು. ಸೊ ಕ್ಯಾರೆಟ್ ಒಂಚೂರು ದಪ್ಪ ಕಟ್ ಮಾಡಿರೋದ್ರಿಂದ ಇನ್ನು ಪೂರ್ತಿ ಬೆಂದಿರಲಿಲ್ಲ, ಹಂಗಾಗಿ ನಾನು ಚೆಕ್ ಮಾಡ್ತಾಯಿದ್ದೆ. ಸೊ ಪೂರ್ತಿ ಬೆಂದಿಲ್ಲ ಅಂದ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿಟ್ಟು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡ್ತೀನಿ. ಆ ಕಡೆ ಚಪಾತಿ ಕೂಡ ರೆಡಿ ಆಗ್ತಾಯಿದೆ. ಸೊ ಚಪಾತಿ ನೋಡಿ ನಾನು ಡಬಲ್ ಲೇಯರ್ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಮೊದಲು ಕೂಡ ತೋರಿಸಿದ್ದೀನಿ, ಬಟ್ ಏನಕ್ಕೆ ಅಂದರೆ ಕೆಲವರೆಲ್ಲ ನೋಡಿರಲ್ಲ, ಹಂಗಾಗಿ ನಾನು ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಡಬಲ್ ಲೇಯರ್ ಚಪಾತಿ ಒಂದು 4 ಮಾಡ್ಕೋತಾ ಇದ್ದೀನಿ. ಸೊ ನಮ್ಮ ಯಜಮಾನ್ರಿಗೆ 2 ಆದರೆ ನನಗೊಂದು ಯಶು ಕೂಡ ಫುಲ್ ಏನು ತಿನ್ನೋದಿಲ್ಲ, ಅರ್ಧ ತಿಂತಾನೆ, ಒಂಚೂರು ರೈಸ್ ತಿಂತಾನೆ. ಅವನಿಗೆ ಈ ಚಪಾತಿ ಎಲ್ಲ ಸೆಟ್ ಆಗಲ್ಲ. ನಮ್ಮ ಅಕ್ಕ ಬೇಗನೆ ಬ್ರೇಕ್ಫಾಸ್ಟ್ ಡಿನ್ನರ್ ಮಾಡ್ತಾಳೆ 7:30ಗೆ. ಸೊ ಹಾಗಾಗಿ ಅವಳು ನಮ್ಮ ಥರ ವೆಯ್ಟ್ ಮಾಡೋದಿಲ್ಲ. ನಾವು ಲೇಟು ತುಂಬ, 9:30 10 ಗಂಟೆ 10:30, ನಾನಂತೂ ಇನ್ನೂ ಲೇಟು 11 ಆಗಿಬಿಡುತ್ತೆ ನಾನು ಡಿನ್ನರ್ ಮುಗಿಸೋಷ್ಟೊತ್ತಿಗೆ. ಅಷ್ಟೊತ್ತಿಗೆ ನಮ್ಮ ಮನೇಲೆಲ್ಲ ತಿಂದು ಮಲಗಿರ್ತಾರೆ. ಸೊ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಆಮೇಲೆ ಮಲ್ಕೊಳ್ಳೋದು. ಸೊ ಹಾಗಾಗಿ ನನ್ನದು ತುಂಬ ಲೇಟ್ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆದ ಅಡುಗೆ ಮಾಡಬೇಕಲ್ಲ, ಗಲೀಜಾಗಿದ್ದರೆ ನನಗೆ ಮತ್ತೆ ಅಡುಗೆ ಮಾಡೋಕ್ಕೆ ಮನಸ್ಸಾಗಲ್ಲ. ಸೊ ನೋಡಿ ಈ ರೀತಿ 4 ಚಪಾತಿನ ಒತ್ಕೋಬೇಕು. ಸೊ ಟೋಟಲ್ 8, ಅದು ಮಧ್ಯ ಎಣ್ಣೆ ಹಾಕಿಬಿಟ್ಟು ಒಂದರ ಮೇಲೆ ಒಂದು ಇಟ್ಬಿಟ್ಟು ಚಪಾತಿನ ಲಟ್ಟಿಸ್ಕೋಬೇಕು. ಸೊ ದೊಡ್ಡದಾಗಿ ಆಗುತ್ತೆ ಚಪಾತಿ. ಮತ್ತು ಇದು ಮಾಡಿದರೆ ನೋಡಿ 1 ಚಪಾತಿಯಲ್ಲಿ 2 ಚಪಾತಿ ಆಗುತ್ತೆ. ಸೊ ಈಸಿಯಾಗಿ ಜಾಸ್ತಿ ಜನ ಇದ್ದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಈಸಿ. ಮತ್ತು ಟೈಮ್ ಕಮ್ಮಿ ಇದ್ದಾಗ ಕೂಡ ಈ ರೀತಿ ಮಾಡ್ಕೋಬೋದು. ಮತ್ತು ಇದೇನು ಕ್ರಿಸ್ಪಿಯಾಗೆಲ್ಲ ಆಗಲ್ಲ, ತುಂಬ ಸಾಫ್ಟಾಗಿ ಆಗುತ್ತೆ. ಸೊ ಈ ಕಡೆ ಚಪಾತಿನ ಲಟ್ಸಿ ಇಟ್ಕೊತಾ ಇದ್ದೀನಿ, ಈ ಕಡೆ ಪಲ್ಯ ನೋಡಿ, ಪಲ್ಯ ರೆಡಿ ಆಗ್ತಾಯಿದೆ.
ಸೊ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ಇನ್ನೇನು ಕ್ಯಾರೆಟ್ ಕೂಡ ಪೂರ್ತಿ ಬೆಂದಿದೆ. ಇವಾಗ ಇದಕ್ಕೆ ಬೇಳೆನ ಸೇರಿಸ್ತೀನಿ. ಸೊ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ. ನಾನು ಜಸ್ಟ್ ಒಂದು ಸೌಟಲ್ಲಿ ಮಾತ್ರ ಮಿಕ್ಸ್ ಮಾಡಿಕೊಂಡೆ. ಇವಾಗ ಬೇಳೆ ಎಲ್ಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ತುಂಬ ರುಚಿಯಾಗಿರುತ್ತೆ. ಜಾಸ್ತಿ ಹೆಸರು ಬೇಳೆನೇ ಹಾಕಿ ನೀವು ಮಾಡೋಂಗಿದ್ರೆ ನೀವು ಬೇಕಾದರೆ ಪಡವಲಕಾಯಲ್ಲಿ ಮಾಡ್ಕೋಬೋದು ಮತ್ತು ಸೋರೆಕಾಯಲ್ಲೂ ಮಾಡ್ಕೋಬೋದು. ನಾನು ಹೋಪ್ಫುಲ್ಲಿ ನಾಳೆ ಪಡವಲಕಾಯಿ ಅಥವಾ ಸೋರೆಕಾಯಲ್ಲಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಲಾಸ್ಟಿಗೆ ಹಾಕ್ತೀನಿ. ತುಂಬ ರುಚಿಯಾಗಿರುತ್ತೆ. ಸೊ ನಾಳೆ ನೋಡೋಣ, ನಾಳೆ ನನ್ನ ಮೈಂಡ್ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಇವಾಗ ಬೇಳೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದಾಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಖಾರ ಹಾಕ್ತೀನಿ. ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ಬೇಳೆ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು. ಹಾಗಾಗಿ ಒಂದೇ ಒಂದು ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಕ್ಯಾರೆಟ್ ಜಾಸ್ತಿ ಹಾಕಿರೋದ್ರಿಂದ ಸ್ವೀಟ್ ಟೇಸ್ಟ್ ಕೊಡುತ್ತೆ ನೋಡಿ. ಹಾಗಾಗಿ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಕುದಿ ಬರ್ತಾಯಿದೆ. ಇದು ತುಂಬ ಹೆಲ್ದಿ ಆದಂಥ ಒಂದು ಪಲ್ಯ ಅಥವಾ ಗ್ರೇವಿ ಏನು ಬೇಕಾದರೂ ಹೇಳ್ಬೋದು, ತೊವೆ ಫ್ರೈ ಏನಾದರೂ ಹೇಳಿ. ಇವಾಗ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂತ ಒಂಚೂರು ಉಪ್ಪು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನನ್ನ ವಾಯ್ಸ್ ಸ್ವಲ್ಪ ಹೊಗೆ ಹಾಕ್ಕೊಳ್ಳೋಂಗಿದೆ. ಸೊ ಗಂಟ್ಲೆಲ್ಲ ನೋವ್ತಾ ಇದೆ, ಗೊತ್ತಿಲ್ಲ, ಬೆಳಗ್ಗೆ ಅಷ್ಟೊತ್ತಿಗೆ ಗಂಟ್ಲೆಲ್ಲ ಕಟ್ಕೋಬೋದು. ಸೊ ಪಲ್ಯ ಆಗಿದೆ. ನೆಕ್ಸ್ಟ್ ಇಲ್ಲಿ ಚಪಾತಿನ ಬೇಯಿಸ್ಕೊಡ್ತಾಯಿದ್ದೀನಿ. ಸೊ ನೋಡಿ, ಚಪಾತಿ ಆಲ್ರೆಡಿ ತುಂಬ ಸರಿ ತೋರಿಸಿದ್ದೀನಿ ನಾನು, ಬಟ್ ತುಂಬ ಜನ ನೋಡಿರಲ್ಲ. ಸೊ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗೋದು. ಸೊ ನೋಡಿ, ಚಪಾತಿ ಈ ರೀತಿ ಆಗಿದೆ. ಬೇಗ ಬೇಗ ಲಟ್ಸಿಟ್ಕೊಂಡ್ರೆ ಚಪಾತಿ ಮಾಡಬೇಕಾದ್ರೆ ತೊಂದರೆ ಆಗೋಲ್ಲ. ಸೊ ಯಾರಾದರೂ ಮಾಡಿದರೆ ನನಗೆ ಕಮೆಂಟಲ್ಲಿ ಹೇಳಿ ಟ್ರೈ ಮಾಡಿದೆ ಅಂತ. ಸೊ ನನಗೂ ಖುಷಿ ಆಗುತ್ತೆ. ಸೊ ಇವಾಗ ಒಂದಾದ್ಮೇಲೆ ಒಂದು ಚಪಾತಿನ ಸುಟ್ಕೋತಾ ಇದ್ದೀನಿ. ಈ ಚಪಾತಿ ಮಾಡಬೇಕಾದ್ರೆ ಹೈ ಫ್ಲೇಮಲ್ಲಿ ಇಟ್ಟೆ ಮಾಡಬೇಕು. ಮತ್ತು ಒಂದರಿಂದ ಒಂದು ಏನು ಹೇಳ್ತಾರೆ ತಿರುಗಿಸಾಕ್ತಾ ಇರಬೇಕು. ತುಂಬ ತೀರಾ ಬೇಯೋದಕ್ಕೆ ಬಿಡೋಕ್ಕೆ ಹೋಗಬಾರ್ದು. ಸೈಡಲ್ಲೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಇನ್ನೊಂದು ಚಪಾತಿ ಕೂಡ ಹಾಕಿದ್ದೀನಿ. ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇನ್ನೊಂದು ಏನಂದರೆ ಚಪಾತಿನ ನಾವು ಹೇಗೆ ಸುಡ್ತೀವಿ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ಕೆಲವರೆಲ್ಲ ಮೊದಲಿಗೆ ಎಣ್ಣೆ ಹಾಕ್ಬಿಡ್ತಾರೆ ಹಿಟ್ಟು ಮೇಲೆ. ಸೊ ಆ ಥರ ಹಾಕಬಾರ್ದು. ಹಿಟ್ಟು ಹಾಕಿದ ತಕ್ಷಣ ಎಣ್ಣೆ ಹಾಕ್ಬಿಡ್ತಾರೆ. ಹಂಗೆ ಹಾಕ್ಬಿಟ್ಟು ತಿರುವಾಕಿದ್ರೆ ಚಪಾತಿ ಉಬ್ಬೋದಿಲ್ಲ, ಚೆನ್ನಾಗೂ ಬರೋಲ್ಲ. ಫಸ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಎಣ್ಣೆ ಹಾಕಬೇಕು. ನೋಡಿ ಈ ರೀತಿ. ಸೊ ನಾನು ನಿಮ್ಗೆ ತೋರಿಸಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ಅಂತ. ಸೊ ನೋಡಿ, ಇನ್ನೊಂದು ಚಪಾತಿ ಕೂಡ ಆಯಿತು. ಲಾಸ್ಟ್ ಫೈನಲಾಗಿ 4ನೇ ಚಪಾತಿ ಮಾಡ್ತಾಯಿದ್ದೀನಿ. ಇದು ನಾನು ನಿಮ್ಗೆ ತವ ಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ ಅಂತ. ಅಷ್ಟು ತೆಳ್ಳಗೂ ಇರುತ್ತೆ, ತುಂಬ ರುಚಿಯಾಗೂ ಇರುತ್ತೆ. ಸೊ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ನೋಡಿ ಚಪಾತಿ ಹೇಗೆ ಉಬ್ಬಿ ಬರ್ತಾಯಿದೆ. ಮೊದಲಿಗೆ ಎಣ್ಣೆ ಹಾಕಿದರೆ ಚಪಾತಿ ಉಬ್ಬೋದೇ ಇಲ್ಲ. ಸೊ ಚೆನ್ನಾಗಿ ಬೇಯಬೇಕು ಚಪಾತಿ ಮೊದಲು, ಆಮೇಲೆ ಎಣ್ಣೆ ಹಾಕಬೇಕು. ಎಲ್ಲ ಕಡೆ ಬೆಂದಮೇಲೆ ಆಮೇಲೆ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸತಿ ಫ್ರೈ ಮಾಡ್ಕೋಬೇಕು. ಸೊ ನೀಟಾಗಿ ಉಬ್ಬಿ ಬರ್ತಾಯಿದೆ. ಇವಾಗ ನೋಡಿ ಅದು ಲೇಯರ್ ಹೇಗೆ ಬಿಟ್ಕೊಳ್ತಾ ಇದೆ ಅಂದ್ಬಿಟ್ಟು ನೋಡಿ ಈ ರೀತಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಸೊ ಎಲ್ಲ ಆಗಿದೆ ನೋಡಿ, ಎಲ್ಲ ಚಪಾತಿ ಲೇಯರ್ ಓಪನ್ ಮಾಡಿದ್ದೀನಿ. ಈ ಥರ ಆಗುತ್ತೆ ಫೈನಲಿ. ಖಂಡಿತ ಟ್ರೈ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಅಡುಗೆ ಎಲ್ಲ ಮಾಡಿದಾಯಿತು, ಊಟ ಕೂಡ ಆಗಿದೆ. ಸೊ ರಂಗೋಲಿ ತುಂಬ ಚೆನ್ನಾಗಿದೆ. ದಯವಿಟ್ಟು ಪೂರ್ತಿ ವಾಚ್ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಅಷ್ಟೇ, ಇವತ್ತು ಸಿಂಪಲ್ ಆದ ವ್ಲಾಗು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ, ನನ್ನ ಚಾನಲ್ನ ಬೆಳ್ಸೋಕ್ಕೆ ಹೆಲ್ಪ್ ಮಾಡಿ. ಹಾಗೆ ವಿಡಿಯೋಗಳನ್ನ ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೊಟ್ಟಿಗೆ ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. Until then, take care. Bye-bye.